ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಒಗ್ಗರಣೆ ಮಾಡಲಾಗುವುದು. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಟೊಮೊಟೊ. ಗಾಯ್ಸ್ ನೋಡ್ರಿ, ಒಂದು ಬಾಣಲಿ ತೊಗೊಂಡಿನಿ, ಅದರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಏನಪ್ಪ ಅಂತಂದರೆ ಕಟ್ ಮಾಡಿಕೊಂಡಿರುವ ಇವುಗಳನ್ನು ನಾವು ಎಣ್ಣೆ ಕಾದ ನಂತರ ಹಾಕ್ಕೊಂಡ್ಬಿಡಬೇಕು. ಗಾಯ್ಸ್, ಇವಾಗ ಎಣ್ಣೆ ಕಾದಿದೆ, ಇವುಗಳನ್ನು ಏನು ಮಾಡ್ತೀನಿ ಅದರಲ್ಲಿ ಹಾಕಿಬಿಡ್ತೀನಿ. ಸೈಡ್ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಅದೇ ರೀತಿಯಾಗಿ ಅರಿಶಿನ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಬೇಕು. ಗಾಯ್ಸ್ ನೋಡಿ, ಹಾಲು ಸಹ ಹಾಕ್ಕೊಂಡಿದ್ದೀನಿ. ಹಾಲು ಹಾಕಿದ್ರೆ ಏನಪ್ಪ ಅಂದರೆ ಒಗ್ಗರಣೆ ಭಾಳ ಸ್ಮೂತ್ ಆಗಿರುತ್ತೆ, ಅದಕ್ಕೋಸ್ಕರ ಹಾಲು ಹಾಕ್ಕೊಳ್ತಾರೆ. ಅಲ್ಲ ಗೈಸ್ ನೋಡಿ, ಏನಪ್ಪ ಅಂದರೆ ನೀರಿನಲ್ಲಿ ನೆನೆಸಿಕೊಂಡಿರುವ ಮಂಡಾಳು. ಈ ಮಂಡಾಳು ಏನಪ್ಪ ಅಂದರೆ ನೆಂದಿವೆ. ನಡುವಿಗೆ ಏನಪ್ಪ ಅಂದರೆ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಗೈಸ್ ನೋಡಿ, ಅವ್ರ ಮಂಡಾಳನ್ನು ಎಲ್ಲ ಹಾಕ್ಕೊಳ್ತೇವೆ. ಕಡಲೆ ಪುಡಿನ ಮಿಕ್ಸ್ ಮಾಡ್ಕೊಳ್ಬೇಕು ಇದರಲ್ಲಿ. ಕಡಲೆ ಪುಡಿ ಈ ಕಡಲೆ ಪುಡಿ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿ. ಗಾಯ್ಸ್ ನೋಡಿ, ಒಗ್ಗರಣೆ ರೆಡಿ ಆಗಿದೆ. ನೋಡಿ, ಈ ಥರ ಬಂದಿದೆ. ವೆರಿ ಸಿಂಪಲ್, 5 ನಿಮಿಷದಲ್ಲಿ ಮಾಡುವ ಅಡುಗೆ. ಗಾಯ್ಸ್ ನೋಡಿ, ಒಗ್ಗರಣೆ ರೆಡಿಯಾಗಿದೆ. ಇದರಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ನೋಡಿ. ಪರ್ಫೆಕ್ಟ್ ಆಗಿದೆ, ಈ ಥರ ಬಂದಿದೆ. ನಿಮಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.